ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಇವತ್ತು ನಮ್ಮ ಅಪ್ಪ ಅಮ್ಮ ಮದುವೆಯಾಗಿ 29 ವರ್ಷ ಆ್ಯಂಡ್ ಇಟ್ಸ್ ದೇರ್ ಆ್ಯನಿವರ್ಸರಿ ಟುಡೇ. ಮದುವೆ ಆಗಿದ್ದ ಕಪಲ್ಸೇ ಅವ್ರ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ, ಅವ್ರ ಮಕ್ಕಳು ಅವ್ರ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋದೇ ಒಂದು ಡಿಫ್ರೆಂಟ್ ಆಗಿರೋ ಫೀಲಿಂಗ್ ಕೊಡುತ್ತೆ ಅಂತ ಅನಿಸುತ್ತೆ. ನನಗಂತೂ ಈ ಥಾಟ್ ಇದೆ. ನಿಮಗೇನು ಅನಿಸುತ್ತೋ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ. ಆ್ಯನಿವರ್ಸರಿ ಅಂದ್ರೇ ಏನು ಅಂತ ಗೊತ್ತಿಲ್ಲದಿರೋ ಏಜ್ ಇರ್ಬೋದು, ಅಥವಾ ಆ್ಯನಿವರ್ಸರಿನ ಏನಕ್ಕೆ ಸೆಲೆಬ್ರೇಟ್ ಮಾಡ್ಕೊಳ್ತಾರೆ ಅನ್ನೋ ಐಡಿಯಾನೇ ಇಲ್ಲದಿರೋ ಏಜಲ್ಲಿ ನಾನು ಆ್ಯನಿವರ್ಸರಿಗೆ ನಮ್ಮ ಅಪ್ಪ ಅಮ್ಮನಿಗೆ ವಿಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮತ್ತು ಗಿಫ್ಟ್ಸ್ನ ತಂದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮೇ ಬಿ ನಾನೊಂದು 4th ಸ್ಟ್ಯಾಂಡರ್ಡ್ ಇರೋವಾಗಿಂದ ಮೋಸ್ಟ್ಲಿ ನಮ್ಮ ಅಮ್ಮನಿಗೆ ನಾನು ಗಿಫ್ಟ್ಸ್ ತಂದು ಕೊಟ್ಟಿರೋದು, ಅಪ್ಪನಿಗೆ ಗಿಫ್ಟ್ಸ್ ತಂದು ಕೊಟ್ಟಿರೋದು ತುಂಬಾ ಕಮ್ಮಿ. ಹಾಗೆ ನಾವು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದು ಅಂತ ಹೇಳಿದ್ರೆ ಕೋವಿಡ್ ಟೈಮಲ್ಲಿ, ಯಾಕಂದರೆ ಎಲ್ಲರೂ ಮನೇಲೇ ಇದ್ವಿ. ಆವಾಗ ನಾವು ತುಂಬಾ ಗ್ರ್ಯಾಂಡಾಗಿ ಅಪ್ಪ ಅಮ್ಮನ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಅಮ್ಮನಿಗೆ ತುಂಬಾ ನಾಚಿಕೆ. ನಮ್ಮ ಅಪ್ಪ ತೋಳ ಮೇಲೆ ಕೈ ಹಾಕೊಂಡು ಫೋಟೋ ಹಿಡ್ಸ್ಕೊಳ್ಳುವಾಗ ಕೂಡ ತೆಗಿ ಕೈ ಅನ್ನೋ ಥರ ಎಲ್ಲ ಹೇಳ್ತಾಯಿದ್ರು. ಈ ರೀತಿ ನಾವು ತುಂಬಾ ಜೋಕ್ ಮಾಡಿಕೊಂಡು ನಮ್ಮ ಅಪ್ಪ ಅಮ್ಮನ ಕಾಲು ಎಳಿತೀವಿ. ಎಲ್ಲೋ ಒಂದು ಕಡೆ ಕ್ಯಾಂಡಲ್ ಹಚ್ಚಿಲ್ಲ ಅಂದಿದ್ದಕ್ಕೆ ನಮ್ಮ ಅಪ್ಪ ತೆಗೆದ್ಬಿಟ್ಟು ಮನೇಲಿ ಹಚ್ಚೋ ಕ್ಯಾಂಡಲ್ನ ಕೊಡ್ತಾಯಿದ್ರು. ನನಗೆ ತುಂಬಾ ನಗು ಬರ್ತಿತ್ತು. ಆ್ಯನಿವರ್ಸರಿ ದಿನ ನಾವು ಕೇಕ್ ಕಟ್ ಮಾಡಿಸಿದ್ದು ಆಲ್ಮೋಸ್ಟ್ 11 o'clock ಆಗೋಗಿತ್ತು, ಯಾಕಂದರೆ ನಾನು ಕೆಲಸ ಮುಗಿಸ್ಕೊಂಡು ಬರಬೇಕಿತ್ತು. ಆ್ಯಂಡ್ ಆಲ್ಸೋ ನನ್ನ ತಂಗಿನೂ ಕೆಲಸ ಮುಗಿಸ್ಕೊಂಡು ಬರೋದಕ್ಕೆ ಲೇಟ್ ಆಗಿತ್ತು ಅಂತ. ನಮ್ಮ ಕೇಕ್ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ತುಂಬ ಡಯಟ್ ಕಾನ್ಶಿಯಸ್, ಕಲರ್ ಥೆರಪಿ ಮಾಡ್ತಾರೆ. ಅದಕ್ಕೆ ನೋಡಿ ಬರೀ ಕೇಕ್ ಇಡ್ತಿದ್ದೀನಿ. ಡಯಟ್ ಕಾನ್ಶಿಯಸ್ ಇವರು. ಹ್ಯಾಪಿ ಆನಿವರ್ಸರಿ. ಅದು ಡಯಟ್ ಇಲ್ಲ, ಎಲ್ಲಾನು ಹೊಟ್ಟೆ ಒಳಗಿದೆ. ನಮ್ಮಪ್ಪ ಕೇಕ್ ತಿನ್ಸೋವಾಗ ಎಲ್ಲಾನು ಕರೆದು ತಿನ್ಸೋವಾಗ ಕೂಡ ನಾನು ತುಂಬಾ ರೇಗಿಸ್ತಿದ್ದೆ. ಆ್ಯಂಡ್ ನಾನು ಎಲ್ಲ ಫೋಟೋ ವೀಡಿಯೋಸ್ಗೂ ನಿಂತ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಕೆಳಗೆ ನಿಂತ್ಕೊಂಡು ವೀಡಿಯೋಗೆಲ್ಲ ಪೋಸ್ ಮಾಡ್ತಿದ್ದೆ. ನಮ್ಮಪ್ಪನಿಗೆ ತುಂಬ ಫೋಟೋ ವೀಡಿಯೋಸ್ ಮಾಡೋದೆಲ್ಲ ತುಂಬಾ ಇಷ್ಟ. ಆ್ಯಂಡ್ ನಮ್ಮಪ್ಪ ಯಾವಾಗೂ ಹೇಳ್ತಿರ್ತಾರೆ, ಟಿ ವಿಲಿ ಬರೋರ್ನೆಲ್ಲ ನೋಡಿಬಿಟ್ಟು ನೀವು ಆ ಥರ ಹೋಗ್ಬೋದಲ್ವಾ, ನೀವು ಆ ಥರ ಇರ್ಬೋದಲ್ವಾ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ, ನಾವಿಬ್ಬರು ಹೆಣ್ಮಕ್ಳು ಇರೋದ್ರಿಂದ ನಮ್ಮಪ್ಪಂಗೆ ತುಂಬಾ ಇಷ್ಟ. ತುಂಬ ಜನ ಕೇಳಿದ್ರು ಗಂಡಿಲ್ವಾ ಅಂತ, ಬಟ್ ನಾವಿಬ್ಬರೇ ಸಾಕು ಅಂತ ನಮ್ಮಿಬ್ರಿಗೂ ಅನಿಸುತ್ತೆ. ಯಾರಿಷ್ಟ? ನಾನು ಅವಳ ಚಂದನ. ಯಾರಿಷ್ಟ? ಹಿಂಗಾಗ್ಬಾರ್ದಾಗಿತ್ತು ಚಂದ. ನಾನಂತೂ ಹಿಂಗಾಗಿದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಿದ್ದೆ. ಸೆಲೆಬ್ರೇಷನ್ ಎಲ್ಲ ಆಯ್ತು ಅನ್ನೋ ಅಷ್ಟರಲ್ಲೇ ನನ್ನ ತಂಗಿ ಮೊದ್ಲು ಕೇಕ್ ಅಂತ ತಿನ್ನಕ್ ಇಳ್ಕೊಂಡಿದ್ದಾಳೆ. ನಿಂಗೆ ಚಾಕ್ಲೇಟ್ ಕೊಡ್ಲಾ? ಆಕ್ಚುಲಿ ನಿನ್ಗೆ ಅಂತ ಒಂದು ಚಾಕ್ಲೇಟ್ ತಂದೆ, ಅದನ್ನ ತೆಗ್ದೆ ಕೂಡ. ನೋಡು ಚಂದನ, ವಾಟ್ ಯು ಆರ್ ಈಸ್ ಇನ್ ಚಾಕ್ಲೇಟ್. ನೀನೇ ಅದು. ನಿನ್ಗೆ ಅಂತ ತಂದಿರೋ ಚಾಕ್ಲೇಟ್ ಇದು. ರಾಖಿ ಬಾವ ಹೇಳ್ತಾರೆ ಕರೆಕ್ಟಾಗಿ. ಯಾರದು ರಾಖಿ ಬಾವ? ಚಂದನ. ಇದು ಗೊತ್ತು ಎಲ್ಲರಿಗೂ ಗೊತ್ತು. ಅಲ್ಲಿ ಆಡಿಯನ್ಸ್ ಕೈ ಕೇಳಬೇಕಾದ್ರೆ ಅವರು ಹೇಳ್ತಾರೆ. ನೋ ವೇ, ಚಾನ್ಸೇ ಇಲ್ಲ. ಇದು ನನ್ನ ತಂಗಿ ಚಾಕ್ಲೇಟ್. ತಗೋ, ಒಂದ್ ಸೆಲೆಕ್ಟ್ ಮಾಡು. ತೆಗಿ ಅದ್ರೊಳಗೆ ಏನಿದೆ ಅಂತ. ದಪ್ಪಗಿದ್ಯಾ ಅಂತ ಕರೆಕ್ಟಾಗಿ ದಪ್ಪಗಿರೋ ಪ್ರಾಣಿನೇ ಬಂದೈತೆ ಅಮ್ಮ. ಏನ್ ಪ್ರಾಣಿ ಇದು? ಇದು ಹಿಪ್ಪೋಪೊಟಮಸ್ ಅನ್ಸುತ್ತೆ, ಇಲ್ಲ ಪಿಗ್ ಅನ್ಸುತ್ತೆ. ಇಲ್ಲ, ಹಿಪ್ಪೋಪೊಟಮಸ್. ಪೀಗ್ ಹಿಂಗ್ ಅನ್ಕೊಂಡ್ರಿ, ಹಿಂಗ್ ಕೂತಿರ್ತದ. ಓಪನ್ ಮಾಡು. ನೀನು ದಪ್ಪಗಿದ್ಯಾ ಅಂತ ನಿನ್ಗೂ ಅದೇ ಬಂದಿದೆ. ಇಲ್ಲ, ಎಲ್ಲರದು ಒಂದೇ ತರ ಇದೆ ಅನ್ಸುತ್ತೆ. ಇಲ್ಲ, ಚಂದನಿಗೆ ಕೋತಿ ಬಂದಿತ್ತಮ್ಮ, ಯಾಕಂದ್ರೆ ಅವಳು ಕೋತಿ ಅಂತ. ಬಾಯಿ ಬಾ ಕೊಡು, ಅದನ್ನ ಓಪನ್ ಮಾಡು. ಇನ್ನೊಂದು ಚಾಕ್ಲೇಟ್, ಇನ್ನೊಂದು ಪ್ರಯತ್ನ. ಬಂದ್ರೆ ಒಟ್ನಲ್ಲಿ ಎಲ್ಲ ಒಂದೇ ತರ ಮಾಡಿದ್ದಾರೆ ಅಂತ. ನಿಮ್ಗೂ ಇದೆ, ನಂಗೂ ಇದೆ. ಚಾಕ್ಲೇಟ್ ಮೇಲೆ ಚಂದನನ ಲಕ್ಕು. ಏನಪ್ಪ ಬಂದಿದೆ? ತೋರ್ಸಪ್ಪ.
ಕನ್ಫರ್ಮ್ ಆಯ್ತಾ ಚಂದನ? ನಿನ್ ಲಕ್ಕು, ನೀನ್ ಏನು ಅನ್ನೋದು ಕನ್ಫರ್ಮ್ ಆಯ್ತಾ? ಫಸ್ಟ್ ನಿನಗೆ ಅಂತ ತಕೊಟ್ಟೆ ಚಾಕ್ಲೇಟ್ ಅಲ್ಲೂ ಕೋತಿನೇ ಬಂದಿತ್ತು, ಇವಾಗ್ಲೂ ಅದೇ ಬಂದಿದೆ ಅಲ್ಲ ಚಂದನ? ಛೇ, ನಾನ್ ತೆಗ್ದಿ ಚಾಕ್ಲೇಟ್ ಅಲ್ಲಿ ತೇಜನೇ ಬಂದಿದೆ. ಇಲ್ಲ ತೋರ್ಸು ಏನ್ ಬಂದಿದೆ. ಕೋತಿ. ಛೇ, ಅಲ್ಲ ನೀನ್ ಇವಾಗ ಏನ್ ಹೇಳ್ದೆ ಹೇಳೋದನ್ನ? ಏನಿಲ್ಲ, ಆನಿವರ್ಸರಿ ಮಾಡಿದ್ರಲ್ಲ ಅಂತ. ಆನಿವರ್ಸರಿ ಇಲ್ಲ, ಬೇರೆ ಏನೋ ಹೇಳ್ತಲ್ಲ ಅದನ್ನ ಹೇಳು. ಏನ್ ಹೇಳಿದ? ಏನ್ ಹೇಳ್ದೆ ಹೇಳು, ನಿಜ ಹೇಳು. ಏನ? Many happy returns of the day. ರಿಸೆಂಟ್ ಆಫ್ ದ ಡೇ. ಇವತ್ ಬರ್ತಡೇನ ಆನಿವರ್ಸರಿನ? Anniversary. ಮತ್ತೆ ಅದನ್ನೇ ಕೇಳ್ತಿದ್ಯಾ? ನೀನ್ ಕೇಳ್ತಾ ಇದೀಯ ಅಂತ ಹೇಳ್ತಾ ಇರೋದು, ಅವಾಗ ನೀನ್ ಹೇಳಿರೋದೆಲ್ಲ ಜ್ಞಾಪಕ ಮಾಡ್ಕೊಂಡು. ಬಾಯ್. ಹೀಗೆ ಆನಿವರ್ಸರಿ ಸೆಲೆಬ್ರೇಷನ್ಸ್ ಎಲ್ಲ ಮುಗೀತು. ಆ್ಯಂಡ್ ನನ್ನ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.